ಮದುವೆಗೆ ಪೊಲೀಸ್ ಆಶೀರ್ವಾದ. ಶಿಡ್ಲಘಟ್ಟದಲ್ಲಿನ ಸಿದ್ಧಾರ್ಥನಗರ ಮೂಲದ 25 ವರ್ಷದ ಗಣೇಶ್ ಮತ್ತು 19 ವರ್ಷದ ಅಕ್ಷಯ್ ಎಂಬ ಯುವ ಪ್ರೇಮಿಗಳು ತಮ್ಮ ಪ್ರೀತಿಗೆ ಮುಕ್ತಾಯವಾಗದ ತಿರುವು ನೀಡುತ್ತಾ ವಿವಾಹವಾಗಿದ್ದು, ಈ ಹಿನ್ನೆಲೆಯಲ್ಲಿ ಸ್ಥಳೀಯ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಜೋಡಿಗೆ ಶುಭ ಹಾರೈಸಿ ಆಶೀರ್ವಚನಗಳನ್ನು ನೀಡಿದ ಘಟನೆ ಮಂಗಳವಾರ ಬೆಳಕಿಗೆ ಬಂದಿದೆ. ದಂಪತಿ ಧರ್ಮಸ್ಥಳದಲ್ಲಿ ಸರಳವಾಗಿ ಮದುವೆಯಾಗಿದ್ರು. ಆದರೆ ಯುವತಿ ಕಾಣೆಯಾಗಿರುವ ಬಗ್ಗೆ ಕುಟುಂಬದವರು ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ದೂರು ಸ್ವೀಕರಿಸಿದ ಪೊಲೀಸರು ತಕ್ಷಣ ತನಿಖೆ ಹಮ್ಮಿಕೊಂಡು ಯುವತಿ ಧರ್ಮಸ್ಥಳದಲ್ಲಿರುವ ಮಾಹಿತಿ ಪಡೆದು ಇಬ್ಬರನ್ನು ಪತ್ತೆ ಹಚ್ಚಿ ಠಾಣೆಗೆ ಕರೆತಂದರು. ಪಿಎಸ್ಐ ವೇಣುಗೋಪಾಲ್ ನೇತೃತ್ವದಲ್ಲಿ ನಡೆದ ವಿಚಾರಣೆ ವೇಳೆ ಯುವಕ-ಯುವತಿ ಪರಸ್ಪರ ಸಮ್ಮತಿಯೊಂದಿಗೆ ಪ್ರೀತಿಸಿ ಮದುವೆಯಾದ ವಿಚಾರ ದೃಢಪಟ್ಟಿದ್ದು, ನಂತರ ಯುವತಿಯ ಪೋಷಕರನ್ನು ಠಾಣೆಗೆ ಕರೆಸಿ ಇಬ್ಬರು ವಯಸ್ಕರಾಗಿರುವುದರಿಂದ ಇವರ ವೈವಾಹಿಕ ಜೀವನಕ್ಕೆ ಅವಕಾಶ ನೀಡಬೇಕು ಅಂತ ಪೋಷಕರಿಗೆ ಸಮಜಾಯಿಸಿ ನೀಡಲಾಯಿತು. ಪೊಲೀಸರು ಪ್ರೀತಿಯಿಂದ ಹೊಸ ಜೀವನ ಆರಂಭಿಸಿರುವ ಈ ದಂಪತಿಗೆ ಪರಸ್ಪರ ಗೌರವ, ವಿಶ್ವಾಸ ಮತ್ತು ಪ್ರೀತಿಯಿಂದ ಬದುಕು ಕಟ್ಟಿಕೊಳ್ಳುವಂತೆ ಉಪದೇಶ ನೀಡಿ ಠಾಣೆಯಲ್ಲೇ ಪುನಃ ಹಾರ ಬದಲಾಯಿಸುವ ಮೂಲಕ ದಾಂಪತ್ಯಕ್ಕೆ ಆಶೀರ್ವಚನಗಳನ್ನು ನೀಡಿದರು. ಜೊತೆಗೆ ಶೀಘ್ರವೇ ಕಾನೂನುಬದ್ಧವಾಗಿ ನೋಂದಣಿ ಮದುವೆ ಮಾಡಿಕೊಳ್ಳುವಂತೆ ಸಲಹೆ ಕೊಟ್ಟರು. ಈ ಕ್ರಮದಿಂದ ಪ್ರೇಮಿ ಜೋಡಿಗೂ ಕುಟುಂಬಕ್ಕೂ ಪ್ರದೇಶದ ಸಾರ್ವಜನಿಕರಿಗೂ ಸಂತಸ ವ್ಯಕ್ತವಾಗಿದೆ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ನಮಸ್ಕಾರ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಮಿಸ್ಸಿಂಗ್ ಕೇಸು ಪ್ರಕರಣ ದಾಖಲಾಗಿತ್ತು. ಅದರಂತೆ ಈ ಜನ ಇವ್ರನ್ನ ಪತ್ತೆ ಹಚ್ಚಿ ಸಂಬಂಧಪಟ್ಟವನ್ನು ಪತ್ತೆ ಹಚ್ಚಿದಾಗ ಈ ಥರ ಇಬ್ಬರು ಹೋಗಿ ಧರ್ಮಸ್ಥಳದಲ್ಲಿದ್ದರು. ನಿನ್ನೆ ಧರ್ಮಸ್ಥಳದಿಂದಲೇ ಕರ್ಕೊಂಬಂದು ಈ ಜನ ಅವರು ತಂದೆ ತಾಯಿ ಒಪ್ಪಿಗೆ, ಹುಡುಗಿಯವ್ರ ತಂದೆ ತಾಯಿ ಮತ್ತು ಹುಡುಗನವ್ರ ತಂದೆ ತಾಯಿ ಮತ್ತು ಅವರೆಲ್ಲ ಹಿರಿಯರು ಒಪ್ಪಿಗೆ ಮೇರೆಗೆ ಇದನ್ನು ಒಬ್ಬರಿಗೊಬ್ಬರು ಪ್ರೀತಿಸಿದ್ದಾರೆ. ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ. ಸರ್, ಏನು ಧರ್ಮಸ್ಥಳದಲ್ಲೇ ಮದುವೆ ಆದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಮದುವೆ ಆದ್ರೆ ಸರ್? ಇಲ್ಲ, ಧರ್ಮಸ್ಥಳದಲ್ಲೇ ಅವ್ರು ತಾಳಿ ಕಟ್ಕೊಂಡಿದ್ರು. ಈಗ ಇಲ್ಲಿ ಆರುಗಳು ಅವರ ಹಿರಿಯರ ಸಮ್ಮುಖದಲ್ಲಿ ಆರುಗಳು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಸರ್, ಅವ್ರ ತಂದೆ ಬಂದಿದ್ದಾರಾ ಇಲ್ಲಿಗೆ? ಎಲ್ಲ ಬಂದಿದ್ದಾರೆ. ಇಬ್ಬರು ತಂದೆ ಬಂದಿದ್ದಾರೆ ಸರ್? ಎಲ್ಲ ಬಂದಿದ್ದಾರೆ. ಎಲ್ಲ ಒಪ್ಪಿಗೆಯಿಂದಾನೇ ನಡೆಯುತ್ತೆ? ಎಲ್ಲ ಒಪ್ಪಿಗೆಯಿಂದಾನೇ ನಡೆದಿದೆ. ಓಕೆ ಸರ್. ನವ ದಂಪತಿಗಳಿಗೆ ಒಂದು ಹೆಲ್ಮೆಟ್ ಕೊಡ್ರಿ. ಗಣೇಶ್. ಹಾಂ. ಯಾವ ಊರು? ಶಿಡ್ಲಘಟ್ಟ ಸಿದ್ಧಾರ್ಥನಗರ. ಏನು ಈಗ ಅಮ್ಮ ನಿನಗೆ ಇಷ್ಟ ಅದು ಏನು ನಿನ್ನ ಹೆಸರು? ಹಾಂ. ನಿಮ್ದು ಯಾವರಮ್ಮ? ನೋಡಮ್ಮ, ನಮ್ಮ ಕಡೆಯಿಂದ ಇದು ಗಿಫ್ಟು. ನೀವು ಸರ್ ಹೇಳಿ ಸರ್. ಇವರು ಹೊಸ ಮದುವೆ ಆಗಿರೋದ್ರಿಂದ ಅವರು ನವ ದಂಪತಿಗಳಿಗೆ ಒಂದು ಹೆಲ್ಮೆಟ್ ಅನ್ನು ಗಿಫ್ಟ್ ಆಗಿ ನೀಡ್ತಾ ಇದ್ದೀವಿ. ಎಲ್ಲೇ ಹೋದ್ರೂ ಹೆಲ್ಮೆಟ್ ಬೇಕು. ಲವರ್ಸ ಯಾರು ಇವರು? ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಮದುವೆ ಮಾಡಿಸ್ತಾ ಇದ್ದೀರಿ? ಯಾರು ಮೇಡಮ್? ಯಾವ ಊರು? ಹುಡುಗ ಯಾವ ಊರು? ಹುಡುಗಿ ಯಾವ ಊರು? ಹುಡುಗಂದು ಶಿಡ್ಲಘಟ್ಟನೇ, ಹುಡುಗಿದು ಶಿಡ್ಲಘಟ್ಟನೇ. ಹುಡುಗಿನ ನಾಯಿನಹಳ್ಳಿಯಿಂದ ಹುಡುಗಿ ಹೋಗಿದ್ಲು ಅಂತ ನಮ್ಗೆ ಕಂಪ್ಲೇಂಟ್ ಬಂದಿದ್ದು ಮಹಿಳಾ ಇಲಾಖೆಗೆ. ನಮ್ಮದು ಮಹಿಳಾ ಪ್ರಪಂಚ ಶಕ್ತಿ ಅಂತ ಹೇಳಿ ಮಹಿಳಾ ರಾಜ್ಯಾಧ್ಯಕ್ಷರು ನಾವು ಹೋಗಿ ಹುಡುಗಿನ ಕರ್ಕೊಬಂದು ಮದುವೆ ಮಾಡಿದ್ವಿ. ಮೇಡಮ್, ಅವ್ರ ಪೋಷಕರು ಏನಾದರೂ ಆರೋಪ ವಿರುದ್ಧ ಇತ್ತ ಏನಾದರೂ? ಇಲ್ಲ. ಅಂದ್ರೆ ನೀವು ಫಸ್ಟ್ ಗಣೇಶ್. ಹಾಂ. ಯಾವ ಊರು? ಶಿಡ್ಲಘಟ್ಟ ಸಿದ್ಧಾರ್ಥನಗರ. ಏನು ಈಗ ಅಮ್ಮ ನಿನಗೆ ಇಷ್ಟ ಅದು ಏನು ನಿನ್ನ ಹೆಸರು? ಇಷ್ಟಪಟ್ಟು
ಹಾಂ ನಿಮ್ದು ಯಾವ್ರಮ್ಮ? ನಮ್ಮ ಅಕ್ಕ ಕೊಟ್ರೆ ಸ್ವೀಟು ಫಸ್ಟ್ ಅವ್ರಿಗೆ ಕೆಲಸಪ್ಪ ಏನೇನು ತಿನ್ಸ ಅವ್ರಿಗೆ ಕೆಲಸ ನವ ದಂಪತಿಗಳಿಗೆ ಒಂದು ಹೆಲ್ಮೆಟ್ ಕೊಡ್ರಿ. ಹೆಲ್ಮೆಟ್ ಇಸ್ಕೊಂಡು